ನಮಸ್ಕಾರ ಸ್ನೇಹಿತರೆ. ನಿಮಗೆಲ್ಲ ಗೊತ್ತಿರೋದಂಗೆ ಇದು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಈಗ ಸಾಮಾಜಿಕ ತಾಣಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ವೈರಲ್ ಆಗ್ತಾಯಿದೆ. ಸೊ ಅಂದರೆ ರೀಸೆಂಟಾಗಿ ದೆಹಲಿಯಲ್ಲಿನೂ ಪ್ರೊಟೆಸ್ಟ್ ಮಾಡಿದ್ರು. ಅಂದರೆ ಧರ್ಮೇಂದ್ರ ಪ್ರಧಾನ ರಿಸೈನ್ ಮಾಡಬೇಕು ಅಂತೇಳಿ ಕಾಸಿ. ಸೊ ಏನಕ್ಕೆ ಅಂತಂದರೆ ನಿಮಗೆ ಪೇಪರ್ ಲೀಕ್, CBSE ಪೇಪರ್ ಆಗಿರ್ಬೋದು ಮತ್ತು ನೀಟ್ ಪೇಪರ್ ಲೀಕ್ ಆಗಿರ್ಬೋದು. ಸೊ ಅದಕ್ಕೆ ಅವರು CJP ಅವರು, ಕಾಕ್ರೋಚ್ ಜನತಾ ಪಾರ್ಟಿ ಅವರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ಸೊ ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದಾರೆ, ಇದೇನು ಇಂಡಿಯನ್ ಪಾಲಿಟಿಕ್ಸಲ್ಲಿ ಏನಾದರೂ ಚೇಂಜ್ ಆಗ್ಬೋದಾ, ಹೊಸ ಅಧ್ಯಾಯನೇ ಸ್ಟಾರ್ಟ್ ಆಗ್ಬೋದಾ ಅಂಥೇಳಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಏನಾದರೂ ಇದ್ದರೆ ನಾನು ಇಂಪ್ರೂವ್ ಮಾಡ್ಕೊತೀನಿ. ಸೊ ಸಪೋರ್ಟ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಫಸ್ಟ್ ನಾನು ಏನಾಗಿದೆ, ಏನು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ನಾನು ಹೇಳ್ಕೊಡ್ತೀನಿ. ಸೊ ಕಳೆದ ವಾರಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಇದಾಗಿದೆ ಕಾಕ್ರೋಚ್ ಜನತಾ ಪಾರ್ಟಿ ಅಥವಾ CJP ಅಂತೇಳಿ. ಸೊ ಒಂದು ಫಸ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ಮೇಮಿಂದ ಸ್ಟಾರ್ಟ್ ಆಗಿದೆ ಇದು. ಆ ಮೇಮಿಂದ ಅವನು ಅಂದರೆ ಅಭಿಜಿತ್ ಅಂತೇಳಿ ಒಬ್ಬರು ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ದಾನೆ. ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಸ್ಟಾರ್ಟ್ ಮಾಡಿದ್ದಾನೆ. ಆ ಪೇಜ್ಗೆ ಸಾವಿರಾರು ಫಾಲೋವರ್ಸ್ ಬಂದುಬಿಟ್ಟಿದ್ದಾರೆ. ಸೊ ಅವನು ಏನು ಮಾಡಿದ್ದಾನೆ, ಈಗ ಇಂಡಿಯಾದಲ್ಲಿ ಈ ಥರ ಆಗ್ತಾಯಿರೋದು ಅಂದರೆ ಪ್ರೊಟೆಸ್ಟ್ ಬಂದು ಪೇಪರ್ ಲೀಕ್ ಆಗಿ ಬಂದು ಪ್ರೊಟೆಸ್ಟ್ ಮಾಡ್ತಿರ್ತಾನೆ. ರೀಸೆಂಟಾಗಿ ದೆಹಲಿಯಲ್ಲಿ ಜಂತರ್ ಮಂತರ್ ನಡೆದ ಪ್ರತಿಭಟನೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಭಾಳ ಜನ ಭಾಗವಹಿಸಿದ್ದಾರೆ ಅನ್ನೋದು. ಅಂದರೆ ಈಗ ಪ್ರಶ್ನೆ ಏನಂತಂದರೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ ಏನು? ಈ ಅಭಿಜಿತ್ ದೀಪ್ಗೆ ಅಂದರೆ ಯಾರು? ಈ ಚಳವಳಿ ನಿಜವಾಗಿ ಭಾರತ ರಾಜಕೀಯಗಳನ್ನು ಬದಲಾಯಿಸುವ ಶಕ್ತಿ ಇದೆಯಾ? ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ನಿಮ್ಮ ಪ್ರಶ್ನೆಗಳೆಲ್ಲ ಹೇಳ್ಕೊಡ್ತೀನಿ. ಸೊ ಫಸ್ಟು ಈ ವಿಡಿಯೋ ಕಂಪ್ಲೀಟಾಗಿ ನೋಡಿರಿ ಮುಗಿಯವರೆಗೂ. CJP ಹುಟ್ಟಿದ್ದು ಹೇಗೆ? ಕ್ವಶನ್, CJP ಹುಟ್ಟಿದ್ದು ಹೇಗೆ? ಈಗ 2026 ಮೇ ತಿಂಗಳಲ್ಲಿ ಒಂದು ವಿಚಿತ್ರ ಹೆಸರು, ಅದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವಾಗೇ ಹೇಳ್ದಂಗೆ ಒಂದು ವೈರಲ್ ಆಯಿತು ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಅವನು ಈ ಹೆಸರು ಫಸ್ಟ್ ಅವನಿಗೆ ಬಳಸಿದ್ದ ಅಭಿಜಿತ್ ದೀಪ್ ಅಂತೇಳಿ. ಅವನು ಏನಂತಂದರೆ ಅವರು ಅಮೆರಿಕಾದಲ್ಲಿ ಸಾರ್ವಜನಿಕ ಸಂಪರ್ಕ ವಿಷಯದಲ್ಲಿ ಅಧ್ಯಯನ ಮಾಡ್ತಾಯಿದ್ದಾರೆ, ಭಾರತೀಯ ವಿದ್ಯಾರ್ಥಿ. ಸೊ ಒಂದು ವಿವಾದಾತ್ಮಕ ಅಂದರೆ ಒಂದು ಕಾಕ್ರೋಚ್ ಹೇಳಿಕೆ ಅಂತ ಅನೇಕ ವಿದ್ಯಾರ್ಥಿಗಳು ಮತ್ತು ಯುವಕರು ತಮ್ಮನ್ನು ತಗ್ಗಿಸಿ ನೋಡಲಾಗುತ್ತದೆ ಎಂದು ಭಾವನೆ ಹೊಂದಿದ್ದಾರೆ. ಸೊ ಅದೇ ಸಂದರ್ಭದಲ್ಲಿ ಬಳಸ್ಕೊಂಡು ದೀಪ್ಗೆ ಒಂದು ವ್ಯಂಗ್ಯಾತ್ಮಕ ಆನ್ಲೈನ್ ಅಂದರೆ ಒಂದು ಇನ್ಸ್ಟಾಗ್ರಾಮ್ ಚಾಲು ಮಾಡಿ ಪೇಜನ್ನು ಸ್ಟಾರ್ಟ್ ಮಾಡಿಬಿಟ್ರು. ಅವ್ರ ಸಂದೇಶ ಏನಂತಂದರೆ ಒಂದು ಸರಳವಾಗಿತ್ತು: ನಮ್ಮನ್ನು ಕಾಕ್ರೋಚ್ ಎಂದು ಕರೆಯುತ್ತಿದ್ದಾರೆ, ನಾವು ಆ ಹೆಸರನ್ನು ನಮ್ಮ ಶಕ್ತಿಯನ್ನಾಗಿ ಮಾಡುತ್ತೇವೆ ಅಂತೇಳಿ. ಸೊ ಈ ಕಲ್ಪನೆ ಸಾವಿರಾರು ಯುವಕರಿಗೆ ತಕ್ಷಣ ಕನೆಕ್ಟ್ ಆಯ್ತಂತೆ ಈ ಸ್ಟೇಟ್ಮೆಂಟು. ಸೊ ಅಲ್ಲಿಂದ ಕೆಲವು ಲಕ್ಷಾಂತರಗಳು ಒಂದು ನೈಟಲ್ಲೇ ಲಕ್ಷಾಂತರ ಫಾಲೋವರ್ಸ್ಗಳು ಸೇರ್ಪಡೆ ಆದರು. ಸೊ ಒಂಥರ ಫುಲ್ಲು ಕನೆಕ್ಟ್ ಆಗ್ಬಿಟ್ರು. ಅಂದರೆ ಆ ಪೇಜಿಗೆ ಮತ್ತು ಅವ್ರು ಹೇಳಿದಿಗೆ ಯುವಕರೆಲ್ಲ ಸೇರಿಬಿಟ್ರು. ಏನಂತಂದರೆ ನೆಕ್ಸ್ಟ್ ಕಾಕ್ರೋಚ್ ಸಂಕೇತದ ಅರ್ಥ ಏನು ಇಷ್ಟಕ್ಕೆ? ಸೊ ಕಾಕ್ರೋಚ್ ಎಂಬುದು ಸಾಮಾನ್ಯವಾಗಿ ಜನರಿಗೆ ಯಾರಿಗೆ ಇಷ್ಟ ಆಗಿಲ್ಲ ಅಂತ ಒಂದು ಕೀಟ, ಇದೆಲ್ಲ ಗೊತ್ತೇ ಇದೆ. ಆದರೆ CJP ಅದಕ್ಕೆ ಹೊಸ ಅರ್ಥನೇ ನೀಡಿತ್ತು. ಅವ್ರ ಪ್ರಕಾರ ಕಾಕ್ರೋಚನ್ನು ಎಷ್ಟು ಬಾರಿ ನಾಶ ಮಾಡಲು ಪ್ರಯತ್ನಿಸಿದರೂ ಅದು ಮತ್ತೆ ಬದುಕು ಬರುತ್ತದೆ. ಸೊ ಹಾಗೆಯೇ ಸಾಮಾನ್ಯ ಜನರು, ವಿದ್ಯಾರ್ಥಿಗಳು ಮತ್ತು ನಿರುದ್ಯೋಗಿಗಳು ಎಷ್ಟು ನಿರ್ಲಕ್ಷ್ಯಕ್ಕೊಳಗಾದರೂ ತಮ್ಮ ಹಕ್ಕುಗಳನ್ನು ಮತ್ತೆ ಹೋರಾಡುತ್ತಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ಈ ಸಂಕೇತ ಯುವಕರಲ್ಲಿ ದೊಡ್ಡ ಮಟ್ಟದ ಭಾವನಾತ್ಮಕ ಸಂಪರ್ಕಗಳು ನಿರ್ಮಿಸಿದೆ. ಸೊ ಅಂದರೆ ಒಂದು ಮೇಮ್ಗಳು ಮತ್ತು ವಿಡಿಯೋಗಳ ಮೂಲಕ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಈ ಸಂದೇಶ ಇಡೀ ಎಲ್ಲ ವೈರಲ್ ಆಗ್ಬಿಡ್ತಾನೆ. ಮತ್ತು ನಮ್ಮನ್ನು ಇಂಡಿಯನ್ ಯುವಕರನ್ನ ಕಾಕ್ರೋಚ್ಗಳಂತ ಇದ್ದಾರೆ. ಮತ್ತು ಈ ಅಭಿಜಿತ್ ಅನ್ನೋದು ಆ ಪೇಜ್ಗೆ ಎಲ್ಲರೂ ಹುಡುಕಿ ಫಾಲೋ ಮಾಡೋದು ಒಂಥರ ಫುಲ್ ವೈರಲ್ ಆಗ್ಬಿಡ್ತಾನೆ ಮತ್ತು. ಸೊ ಅವ್ರು ನಮ್ಮನ್ನ ಅಂದರೆ ವಿದ್ಯಾರ್ಥಿಗಳಿಗೆ ನಮ್ಮನ್ನ ಅಂತ ಇದ್ದಾರೆ. ಸೊ ಅವ್ರು ಆಗ್ತಾಯಿರೋದು ಪೋಸ್ಟ್ಗಳಾಗಿರ್ಬೋದು ಮತ್ತು ಸ್ಟೇಟ್ಮೆಂಟ್ಗಳಾಗಿರ್ಬೋದು. ಸೊ ಯುವಕರಿಗೆಲ್ಲ ಒಂಥರ ಅಟ್ರಾಕ್ಷನ್ ಆಯ್ತು ಮತ್ತು ಅಟ್ರಾಕ್ಷನ್ ಆಗೋದಕ್ಕಿಂತ ಎಲ್ಲರೂ ನಿಜನೇ ಅಲ್ವಾ ಅಂತೇಳಿ ಎಲ್ಲರೂ ಈ ಸಾಮಾಜಿಕ ತಾಣ ಹೋದರು, ಅಂದರೆ ಲೈಕ್ ಫಾರ್ವರ್ಡ್ ಮಾಡಿದ್ರು. ಸೊ ಫಾಲೋ ಮಾಡಿದ್ರು ಮತ್ತು. ಸೊ ಒಂದು ಮೇಮ್ಗಳಿಂದ ಹಿಡಿದು ನೋಡಿ ಇಷ್ಟು ಮಟ್ಟಿಗೆ ಬಂದಿದೆ ಮತ್ತು. ಸೊ ಸಮಾಜಕ್ಕೆ ಫುಲ್ ವೈರಲ್ ಆಗಿಬಿಟ್ಟಿದೆ ಒಂದು ಈ ಥರ. ಸೊ ನೆಕ್ಸ್ಟ್ ಏನಂತಂದರೆ ಅವರು ಏನು ಮುಖ್ಯ ಬೇಡಿಕೆಗಳು ಏನೇನು ಇರ್ಬೋದು ಅವರು ಅಂತ ನಾನು ಹೇಳ್ತೀನಿ ನೋಡಿ. CJP ಕೇವಲ ಒಂದು ಮೇಮ್ ಚಳವಳಿ ಮತ್ತು ಒಂದು ಇನ್ಸ್ಟಾಗ್ರಾಮ್ ಪೇಜು ಅಥವಾ ಇಲ್ಲ ಅಂತಂದರೆ ಒಂದು ಭಾಳ ಜನ ಫಾಲೋವರ್ಸ್ ಹೊಂದಿರುವಂಥ ಅಂತಲೇ ಅಲ್ಲ. ಸೊ ಅವ್ರಿಗೊಂದು ಮುಖ್ಯ ಬೇಡಿಕೆಗಳಿವೆ, ಅಂದರೆ ಒಂದು ಗುರಿ ಇದೆ. ಸೊ ಏನೋ ಮಾಡಬೇಕು ಅಂತಲೇ ಇದ್ದಾರೆ ಅವರು. ಸೊ CJP ಅಂತಂದರೆ ಒಂದು ಮೇಮ್ ಪೇಜ್ ಮಾತ್ರ ಅಲ್ಲ ಅದು ಕೇವಲ ಪ್ರಮುಖ ವಿಷಯಗಳ ಬಗ್ಗೆ ಪ್ರಶ್ನೆ ಕೇಳಲು ಆರಂಭಿಸಿದೆ. ಅಂದರೆ ಒಂದು ಎಲ್ಲ ಕ್ವಶನ್ ಮಾರ್ಕು ಹಾಕ್ತಾ ಇದ್ದಾರೆ. ಸೊ ರೀಸೆಂಟಾಗಿ ಏನೇನು ಆಗ್ತಾಯಿದೆ, ಏನಿಲ್ಲ
ಆಗಲಿ ಅಂತೇಳಿ ಈಗ ಒಟ್ಟು ಸ್ಟೂಡೆಂಟ್ ಪರವಾಗಿ ಮಾತನಾಡ್ತಾ ಇದ್ದಾರೆ ಅವರು. ಸೊ ಅವುಗಳಲ್ಲಿ ಪ್ರಮುಖವಾದ ಯಾವುದಂತಂದರೆ ಈಗ ಈಗ ಕ್ವಶನ್ ಪೇಪರ್ ಲೀಕ್ ಆಗಿರ್ಬೋದು, ಮತ್ತು ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆಯಿತಲ್ವ ಅದೊಂದು ಆಗಿರ್ಬೋದು, ಮತ್ತು ನೇಮಕಾತಿ ಪರೀಕ್ಷೆಗಳಲ್ಲಿ ಅಕ್ರಮಗಳಾಗಿರ್ಬೋದು, ಎಲ್ಲ ಭ್ರಷ್ಟಾಚಾರ ಆಗ್ತಾ ಇದೆ, ಅವುಗಳ ಕ್ವಶನ್ ಮಾರ್ಕ್ ಆಗ್ತಾ ಇದ್ದಾರೆ. ಮತ್ತು ಇದು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ಮತ್ತು ಯುವಕರ ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು. ಸೊ ಇದರೆಲ್ಲ ಗೌರ್ಮೆಂಟ್ ರಿಫಾರ್ಮ್ ಮಾಡಬೇಕು ಮತ್ತು ಸರ್ಕಾರದ ಒಂದು ಒಳ್ಳೆ ಪಾಲಿಸಿ ತೊಗೊಂಡು ಬರಬೇಕಂತೇಳಿ ಅವರೆಲ್ಲ ಕ್ವಶನ್ ಮಾರ್ಕ್ ಆಗ್ತಾಯಿದ್ದಾರೆ. ಸೊ ಅದಕ್ಕೆ ಅವರು ದೆಹಲಿಯಲ್ಲಿ ಪ್ರತಿಭಟನೆ ನಡೆಸಿದರು. ಅನೇಕ ವಿದ್ಯಾರ್ಥಿಗಳು ಮತ್ತು ಎಲ್ಲರೂ ಭಾಳ ಜನ ಸೇರ್ಕೊಂಡಿದ್ದರು. ಸೊ ಸ್ಟ್ರೈಕಿಗೆ ಇವೆಲ್ಲ ಕ್ವಶನ್ಗಳು ಬಂದು ಪೇಪರ್ ಲೀಕ್ ಆಗಿರ್ಬೋದು, ಮತ್ತು ಗೌರ್ಮೆಂಟ್ ಜಾಬ್ಗಳಲ್ಲೆಲ್ಲ ಭ್ರಷ್ಟಾಚಾರ ಆಗಿರ್ಬೋದು. ಸೊ ಇದಕ್ಕೆಲ್ಲ ಕಾರಣ ಇದೇ ಚಳವಳಿ. ವಿದ್ಯಾರ್ಥಿಗಳ ಹೊರತಾಗಿ ಪೋಷಕರು ಮತ್ತು ಎಲ್ಲ ಅನ್ಎಂಪ್ಲಾಯ್ಮೆಂಟ್ಗಳು ಎಲ್ಲ ಬೆಂಬಲವನ್ನು ಪಡೆದುಕೊಂಡು ಅವರು ಅವತ್ತು ಪ್ರತಿಭಟನೆ ನಡೆಸಿದರು ಅಲ್ಲಿ ದೆಹಲಿಯಲ್ಲಿ. ಸೊ ಅವರು ಮೇನ್ ಇಷ್ಟೇ, ಪೇಪರು ಎಲ್ಲ ಗೌರ್ಮೆಂಟ್ಗಳಿಗೆ ಕ್ವಶನ್ ಮಾರ್ಕ್ ಹಾಕೋದು. ನಾವು ಈ ನಮ್ಮ ಬೇಡಿಕೆಗಳಿವೆ ಅವಕ್ಕೆಲ್ಲ ನೀವು ಸುಧಾರಣೆ ತರಂಗಿಲ್ಲ ಅಂತೇಳಿ ಕಳಿಸಿ. ಸೊ ಅವರು ಒಂಥರ ಕ್ವಶನ್ ಮಾರ್ಕ್ ಆಗ್ತಾ ಇದ್ದಾರೆ. ಸೊ ಅವರು ಮತ್ತು ಆಮೇಲೆ ಏನು ಇದಿಷ್ಟಕ್ಕೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂತಂದರೆ, ಈಗ ಸ್ಟ್ರೈಕ್ ಏನಕ್ಕೆ ಮಾಡಿದ್ರು, ಜಂತರ್ ಮಂತರ್ ಪ್ರತಿಭಟನೆ ಏನು ಉದ್ದೇಶ ಅಂತಂದರೆ, ಜೂನ್ 6, 2026 ದೆಹಲಿಯಲ್ಲಿ ಜಂತರ್ ಮಂತರಲ್ಲಿ CJP ತನ್ನ ಮೊದಲೇ ದೊಡ್ಡ ಅಂದರೆ ಭಾಳ ಜನ ಸೇರ್ಕೊಂಡಿದ್ರು, ಪ್ರತಿಭಟನೆ ನಡೆಸಿದರು. ಬೆಳಗ್ಗೆಯಿಂದಲೂ ಜನರು ಸೇರುವುದು ಆರಂಭ ಆಯಿತು. ಅನೇಕರು ಕಾಕ್ರೋಚ್ ಮುಖವಾಡಗಳನ್ನು ಧರಿಸಿಕೊಂಡು ಅಲ್ಲಿ ಸ್ಟ್ರೈಕ್ ಮಾಡೋಕ್ಕೆ ಬಂದರು. ಒಂಥರ ಸ್ಟ್ರೈಕ್ ದೊಡ್ಡ ಮಟ್ಟ ಆಗುತ್ತೆ ಅಂತೇಳಿ ಎಲ್ಲರೂ ಸ್ವಲ್ಪ ನೋಡಿದ್ರು. ಕೆಲವರು ರಾಷ್ಟ್ರಧ್ವಜ ಹಿಡಿದು ಬಂದರು, ಇನ್ನು ಕೆಲವರು ಸಂವಿಧಾನದ ಪ್ರತಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಬಂದರು. ಅಭಿಜಿತ್ ದಿಬ್ಗೆ ಅಮೆರಿಕದಿಂದ ದೆಹಲಿಗೆ ಆಗಮಿಸಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಸೊ ಈ ಸ್ಟ್ರೈಕಿಗೆ ಪೊಲೀಸರು ಕೂಡ ಫಸ್ಟ್ ಪರ್ಮಿಷನ್ ಕೊಡಲಿಲ್ಲ, ಆಮೇಲೆ ಮತ್ತು ಪರ್ಮಿಷನ್ ಕೊಟ್ಟರು ಈ ಸ್ಟ್ರೈಕ್ ಕೂಡ. ಸೊ ಅವ್ರ ಭಾಷಣದಲ್ಲಿ ಅವರು ಒಂದು ಪ್ರಮುಖ ಮಾತು ಹೇಳಿದ್ರು. ಯಾರು ಅಭಿಜಿತ್ ದಿಬ್ಗೆ ಅವರು ಒಂದು ಮಾತು ಹೇಳಿದ್ರು. ಏನಂತ ಹೇಳಿದ್ರು ಅಂತಂದರೆ, ನೀವು ನಮ್ಮ ಪೋಸ್ಟ್ಗಳನ್ನು ಆಳಿಸ್ಬೋದು, ಆದರೆ ನಮ್ಮ ಧ್ವನಿಯನ್ನು ಆಳಿಸಲು ಸಾಧ್ಯವಿಲ್ಲ ಅಂತ ಡೈರೆಕ್ಟಾಗಿ ಗೌರ್ಮೆಂಟಿಗೆ ಅವ್ರು ಹೇಳ್ಬಿಟ್ರು. ಸೊ ನಮ್ಮ ಪೋಸ್ಟ್ಗಳನ್ನು ನೀವು ಡಿಲೀಟ್ ಮಾಡ್ಬೋದು, ನಮ್ಮ ಅಕೌಂಟ್ಗಳನ್ನು ಡಿಲೀಟ್ ಮಾಡ್ಬೋದು, ಆದರೆ ನಮ್ಮ ವಾಯ್ಸನ್ನು ನೀವು ಆಳಿಸಲು ಸಾಧ್ಯವಿಲ್ಲ ಅಂತ ಅವರು ಅವತ್ತು ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಸೊ ಅದ್ರ ಜೊತೆಗೆ ಪರಿಸರ ಹೋರಾಟಗಾರರು ಸೋನಮ್ ವಾಂಗ್ಲು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು, ಬೆಂಬಲ ವ್ಯಕ್ತಪಡಿಸಿದರು. ಅಂದರೆ ಯಾರು ಪ್ರೆಸೆಂಟ್ ಗೌರ್ಮೆಂಟ್ಗೆ ಅಪೋಸಿಟ್ ಇರ್ತಾರೋ ಅವರೆಲ್ಲ ಸಪೋರ್ಟ್ ಕೊಟ್ಟರು, ಬೆಂಬಲ ಕೊಟ್ಟರು. ಅಪೋಸಿಷನ್ ಪಾರ್ಟಿನೂ ಈ CJPದವರು ಬೆಂಬಲ ಕೊಡ್ತಾ ಇದ್ದಾರೆ. ಸೊ ಮಾಡಿರಿ, ಸ್ಟ್ರೈಕ್ ಮಾಡಿರಿ ಅಂತೇಳಿ. ಸೊ ಭದ್ರತೆಗಾಗಿ ಅವತ್ತು ಭಾರಿ ಪೊಲೀಸರು ಎಲ್ಲ ಬಂದೋಬಸ್ತ್ ಮಾಡಲಾಗಿತ್ತು. ಕೆಲವು ಸಣ್ಣ ಗೊಂದಲಗಳನ್ನು ಹೊರತುಪಡಿಸಿದರೆ ಪ್ರತಿಭಟನೆ ಎಲ್ಲ ಶಾಂತಿಯುತವಾಗಿಯೇ ಮುಕ್ತವಾಯಿತು. ಸೊ ಅವತ್ತು ಇದು ಫಸ್ಟು ಒಂಥರ ಎಚ್ಚರಿಕೆ ಇದ್ದಂಗೆ ಈ ಗೌರ್ಮೆಂಟ್ನವರಿಗೆ, ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ದಾರಲ್ಲ. ಸೊ ಒಂಥರ ಫುಲ್ ಎಚ್ಚರಿಕೆ ಇದ್ದಂಗೆ ಅವರು ಈ CJP ಅನ್ನೋದು ಒಂದು ಏನೋ ಮಾಡ್ತಾ ಇದೆ ಅಂತೇಳಿ ಗೌರ್ಮೆಂಟಿಗೆ ಇದು ಮಾಡಿದ್ರು. ಸೊ ಇವರು ಪ್ರೆಸೆಂಟ್ ಗೌರ್ಮೆಂಟ್ನವರು ಅವರು ಒಂದು ಮಾತು ಹೇಳಿದ್ರು. ಈಗ ಪಾಲಿಟಿಕ್ಸನ್ನು ಎಲ್ಲ ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಯುವಕರನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತೇಳಿ ಅವರು ಪ್ರೆಸೆಂಟ್ ಗೌರ್ಮೆಂಟ್ನವರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮತ್ತು. ಸೊ ನೆಕ್ಸ್ಟ್ ರಾಜಕೀಯ ಪ್ರತಿಕ್ರಿಯೆಗಳೇನು, ಅದೇ ಈಗ ಸ್ಟೇಟ್ಮೆಂಟ್ ಕೊಟ್ಟರು, ಯೂತ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಈ ಪ್ರತಿಭಟನೆ ರಾಜಕೀಯ ವಲಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣ ಆಯಿತು. ಒಂಥರ ಎಲ್ಲರಿಗೂ ಇದು ಏನು ದೊಡ್ಡ ಮಟ್ಟದಲ್ಲೇ ಮಾಡುತ್ತೆ ಬಿಡು ಅಂತೇಳಿ ಎಲ್ಲರಿಗೂ ಒಂಥರ ಭಯನೂ ಸ್ಟಾರ್ಟ್ ಆಯಿತು. ಸೊ ಕೆಲವು ವಿರೋಧ ಪಕ್ಷಗಳು ಪ್ರತಿಭಟನೆಗಳಿಗೆ ಬೆಂಬಲ ಕೊಟ್ಟರು. ಅದೇ ಹೇಳಿದ್ನಲ್ಲ, ಅಪೋಸಿಷನ್ ಪಾರ್ಟಿನೂ ಎಲ್ಲರೂ ಸಪೋರ್ಟ್ ಕೊಟ್ಟರು. ಯಾರು CJPಗೆ, ನೀವು ಸ್ಟ್ರೈಕ್ ಮಾಡಿರಿ, ನಮ್ಮ ಸಪೋರ್ಟ್ ಇರುತ್ತೆ ಅಂತೇಳಿ. ಸೊ ಇನ್ನೊಂದು ಕಡೆ BJP ಅವರು ಇದನ್ನು ನಕಾರಾತ್ಮಕ ರಾಜಕೀಯ ಎಂದು ಟೀಕಿಸಿದರು. ಅಂದರೆ ಒಂಥರ ಅವರು ಯೂತ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಪಾಲಿಟಿಕ್ಸನ್ನು ಡೈವರ್ಟ್ ಮಾಡ್ತಾ ಇದ್ದಾರೆ, ಮತ್ತು ಇನ್ನೊಂದು ಒಂಥರ ಟೀಕೆ ಥರ ಇದು ಮಾಡಿದರು ಯಾರು BJPನವರು. ಸೊ ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟವಾಯಿತು, CJP ಬಗ್ಗೆ ಈಗ ದೇಶದ ರಾಜಕೀಯ ಪಕ್ಷಗಳಲ್ಲಿ ಗಮನ ಹರಿಸಲು ಆರಂಭಿಸಿದೆ. ಸೊ ಹೌದು, ಯಾಕಂತಂದರೆ ಅಪೋಸಿಷನ್ ಏನು ಪಾರ್ಟಿಗಳಿದ್ದಾವೆ ಎಲ್ಲ CJP ಕಡೆಗೆ ಒಂಥರ ಹೆಂಗಾದ್ರೂ ಮಾಡಿ ಪಾರ್ಟಿನ ಇದು ಮಾಡ್ಕೊಳ್ಬೇಕು. ಈ ಜಂಜೆಡ್ ಇರ್ತಾರಲ್ವ, ಜಂಜೆಡ್ ಜನ್ರೇಷನ್ ಇದು. ಸೊ ಇದು ಭಾಳ ಇಂಪ್ಯಾಕ್ಟ್ ಆಗುತ್ತೆ ಅಂತೇಳಿ ಅವರು ನಂಬ್ತಾ ಇದ್ದಾರೆ. ಸೊ
ಒಂಥರ ಸೋಷಲ್ ಮೀಡಿಯಾలో ನೋಡಿ ಒಂದು ಸೋಷಲ್ ಮೀಡಿಯಾದಲ್ಲಿ ಒಂದು ಸಣ್ಣ ಒಂದು ಪೇಜ್ ಕ್ರಿಯೇಟ್ ಮಾಡಿಕೊಂಡು ವಿತ್ ಒಂದು ನೈಟಲ್ಲಿ ಫಾಲೋವರ್ಸ್ ಬಂದು ಒಂದು ಸ್ಟೇಟ್ಮೆಂಟಿಂದ ಇಡೀ ಇಡೀ ರಾಷ್ಟ್ರೀಯ ಚಳವಳಿಗೆ ಸುದ್ದಿ ಆಗಿದೆ. ಒಂಥರ ಫುಲ್ಲು ಇದಾಗ್ಬಿಟ್ಟಿದೆ, ಅಷ್ಟು ಇದಾಗಿದೆ, ನಮ್ಮ ಹತ್ರ ಫೇಮಸ್ ಆಗಿದೆ. ಸೊ ಇದೇ ಥರ ಆದರೆ ಮುಂದೆ ಭವಿಷ್ಯ ಏನು ಅಂತಂದರೆ ಏನಾಗ್ಬೋದು ಮುಂದೆ ಅಂತೇಳಿ. ಈಗೇನು ದೊಡ್ಡ ಪ್ರಶ್ನೆ ಏನಂತಂತಂದರೆ CGP ಮುಂದೆ ಏನು ಮಾಡಲ್ಲ ಇದೆ ಅಂತ, ಮುಂದೆ ಏನು ಮಾಡ್ಬೋದು, ಇವ್ರ ಪ್ಲ್ಯಾನ್ ಏನು? ಅವ್ರು ಹೇಳ್ತಾ ಇದ್ದಾರೆ ಈಗ ಧರ್ಮೇಂದ್ರ ಅವರು ಅಂದರೆ ಎಜುಕೇಷನ್ ಮಿನಿಸ್ಟರ್ ಅವರು ರಿಸೈನ್ ಮಾಡಲಿಲ್ಲ ಅಂತಂದರೆ ನಾವು ಇನ್ನೂ ದೊಡ್ಡ ಮಟ್ಟದಲ್ಲಿ ಸ್ಟ್ರೈಕ್ ಮಾಡ್ತೀವಿ, ನಮ್ಮದು ಇದು ಜಸ್ಟ್ ಒಂಥರ ಮಾಮೂಲಿನೇ, ಮುಂದೆ ದೇಶದಾದ್ಯಂತ ನಾವು ಸ್ಟ್ರೈಕ್ ಮಾಡ್ತೀವಿ ಅವರು ರಿಸೈನ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೇವಲ ತಾತ್ಕಾಲಿಕ ಚಳವಳಿಯೇ ಅಥವಾ ಭಾರತ ರಾಜಕೀಯದ ದೊಡ್ಡ ಶಕ್ತಿಯಾಗಿ ಬೆಳೀತದೆ? ಇದಕ್ಕೆ ಉತ್ತರ ಇನ್ನೂ ಸ್ಪಷ್ಟವಾಗಿಲ್ಲ. ಯಾಕಂತಂದರೆ ಎಲ್ಲರಿಗೂ ಒಂಥರ ರೀಸೆಂಟಾಗಿ ನಾವು ನೋಡಿರ್ಬೋದು, ಈಗ ಶ್ರೀಲಂಕಾದಲ್ಲಿ ಜಂಜಟ್ ಆಗಿರ್ಬೋದು, ಬಾಂಗ್ಲಾದೇಶದಲ್ಲಿ ಜಂಜಟ್ಟು, ಮತ್ತು ಆಮೇಲೆ ಈ ಕಡೆ ನೇಪಾಳದಲ್ಲಿ ಜಂಜಟ್ಟು. ಸೊ ಇದೆಲ್ಲ ನಮಗೆ ಒಂಥರ ಗೊತ್ತಿದೆ, ಸೊ ಏನು ಆಗುತ್ತೆ ಏನೇನು ಇಲ್ಲ ಅಂತೇಳಿ. ಸೊ ನಾವು ಇಂಡಿಯಾದವರು ಯಾವುದು ಕರೆಕ್ಟು ಯಾವುದು ರಾಂಗು ನಾವೆಲ್ಲ ಅವರು ಆ ದೇಶದಲ್ಲಿ ಮಾಡಿದ್ದಾರೆ ಅಂತೇಳಿ ನಮ್ಮ ದೇಶದಲ್ಲಿ ಆ ಥರ ಮಾಡೋಕ್ಕೆ ಹೋಗಬಾರ್ದು. ನಾವು ಯಾವುದು ಕರೆಕ್ಟ್ ಇದೆ ಅದನ್ನು ನೋಡ್ಕೊಂಡು ನಾವು ಏನಂತೇಳಿ ನಮಗೆ ಆದಂಥ ಒಂದು ಸಂವಿಧಾನ ಇದೆ. ಸೊ ಅದ್ರ ಪ್ರಕಾರ ನಾವು ಹೋರಾಟ ಮಾಡಬೇಕು. ಆದರೆ ಇದು ಯಾವುದೇ ಚಳವಳಿ ಯಶಸ್ವಿಯಾಗಲು ಸಾಮಾಜಿಕತೆ ಹೆಚ್ಚು ಸಂಘಟನೆ ನಾಯಕತ್ವ ದೀರ್ಘಕಾಲ ಯೋಜನೆಗಿಂತ ಅಗತ್ಯ. CGP ಅನ್ನೋದು ಸಾಧಿಸುತ್ತದೆ ಎಂಬುದು ಸಮಯ ನಿರ್ಧರಿಸಿರಬೇಕು, ಅಂದರೆ ಏನಾಗ್ಬೋದು ಅಂತೇಳಿ. ಸೊ ಹೀಗಾಗಿ ಸ್ನೇಹಿತರೆ, ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ ಒಂದು ಹೆಸರಲ್ಲ. ಸೊ ಇದು ಇಂದಿನ ಭಾರತದ ಯುವಕರನ್ನು ಒಂಥರ ಅಸಮಾಧಾನ, ನಿರೀಕ್ಷೆ, ಉತ್ತರಾಧಿಕ ಬೇಡಿಕೆ ಪ್ರತಿಬಿಂಬವಾಗಿದೆ. ಈ ಚಳವಳಿ ಭಾರತೀಯ ರಾಜಕೀಯದಲ್ಲಿ ಶಾಶ್ವತ ಗುರುತು ಬಿಡುತ್ತದೋ ಅಥವಾ ಕೆಲವು ತಿಂಗಳ ನಂತರ ಇದು ಮರೆತು ಹೋಗುತ್ತದೆ ಅಂತೇಳಿ. ಸೊ ನೀವೇ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನು? ಇವರು CGPನವರು ಈ ಥರ ಕಾಕ್ರೋಚ್ ಜನತಾ ಪಾರ್ಟಿಯವರು ಈ ಥರ ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಸೊ ಈ ಥರ ಪೇಪರ್ ಲೀಕು ಮತ್ತು ಇನ್ನೊಂದು ಹೇಳ್ತಾ ಇದ್ದಾರಲ್ಲ. ಸೊ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಚಾನಲ್ಗಳಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಸೊ ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಏನಾದರೂ ಮಿಸ್ಟೇಕ್ ಇದ್ದರೆ ನಾನು ಇಂಪ್ರೂವ್ ಮಾಡಿಕೊಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.